ನೋಡು, ನಿಮ್ಗೇನಾರು ನನ್ನ ಬಗ್ಗೆ ಗೌರವ ಇದ್ರೆ, ಹೆಣ್ಮಕ್ಳುಗಳು ತಾಯಂದಿರೆಲ್ಲ ಬಂದವ್ರೆ, ಅವ್ರಿಗೇನಾರು ನಾ ಏನ್ ಮಾತಾಡ್ತೀನಿ ಅಂತ ಗೊತ್ತಾಗಬೇಕಲ್ಲ. ವಯಸ್ಸಾದವ್ರು ಬಂದವ್ರೆ, ಹಳ್ಳಿಯಿಂದ ಮೂಲೆಯಿಂದ ನಮ್ಮ ಒಳಗಿಂದೀಚೆ ಎಲ್ಲ ಬಂದವ್ರೆ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ ಏನ್ ಮಾತಾಡ್ತೀನಿ ಅಂತ. ಗುಂಡಿ ಸೂಜಿ ಕೆಳಗಡೆ ಬಿದ್ರು ಶಬ್ದ ಕೇಳಬೇಕು, ಹಂಗೆ ಬಾಯಿ ಮುಚ್ಕೊಂಡು 10 ನಿಮಿಷ ಸುಮ್ಮನೆ ಇದ್ಬಿಡಿ, ಆಗ ನನಗೆ ಗೌರವ. ಯಾವ ಡಿಕೆನೂ ಇಲ್ಲ, ಚಪ್ಪಾಳೆನೂ ಹೊಡಿಬೇಡಿ, ಏನು ಮಾಡ್ಬೇಡಿ, ಸಾಕು. ದಿನ ಕಿತ್ತಿರೋದೇ ಸಾಕು, ಆಗ್ಬೋದಲ್ಲ. ಇದು ಅಗ್ರಿಮೆಂಟ್, ನಮಗೂ ನಿಮ್ಗೂ ಅಗ್ರಿಮೆಂಟ್ ಇದು. ಸುಮ್ಮನೆ ಬಂದವಳೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ನನ್ನೆಲ್ಲ ಸಹೋದರರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡಗಳೇ, ಸ್ನೇಹಿತರೆ, ಇದೊಂದು ದೊಡ್ಡಹಳ್ಳಿಯ ಇತಿಹಾಸಕ್ಕೆ ಇದೊಂದು ದೊಡ್ಡ ಸಾಕ್ಷಿ ದಿನ. ಇವತ್ತು ನಾನು ರಾಜಭವನದಲ್ಲಿ ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಡಿ.ಕೆ. ಶಿವಕುಮಾರ್, ನಿಮ್ಮ ಸಹೋದರ, ನಿಮ್ಮ ಅಣ್ಣ, ನಿಮ್ಮ ಮಗ, ನಿಮ್ಮ ಬಂಧು ಅವತ್ತೇನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ, ಗೌರವ ನನಗೊಬ್ಬಂಗಲ್ಲ, ಇಡೀ ಕನಕಪುರ ತಾಲೂಕಿನಲ್ಲಿ, ಇಡೀ ರಾಜ್ಯದಲ್ಲಿ, ಈ ದೊಡ್ಡಹಳ್ಳಿ ಮತ್ತು ಉಳಿಯಂಬಳ್ಳಿ ಹೋಬಳಿಯ ಜನತೆಗೆ ಆ ಗೌರವ ಸೇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು 85ರಿಂದ ವಿಧಾನಸಭೆಗೆ ನಿಂತಾಗ, ತಿರ್ಗಾ ಜಿಲ್ಲಾ ಪಂಚಾಯತಿ ನಿಂತಾಗ, ಇವತ್ತು ನಮ್ಮ ಡಿ.ಕೆ. ಶಿವಲಿಂಗೇಗೌಡರು ಇಲ್ಲ, ಪುರಸ್ವಾಮಿಗೌಡರು ಇಲ್ಲ, ಮರಿಗೌಡರು ಇಲ್ಲ, ನಮ್ಮ ತೀವ್ರ ಪೈಕಿ ನಮ್ಮ ಸೋಮರಾಜು ಇಲ್ಲ, ಕರಿಯಪ್ಪ ಇಲ್ಲ, ಅನೇಕ ಹಿರಿಯರೆಲ್ಲ ಇವತ್ತು ಇಲ್ಲದೆ ಇರ್ಬೋದು. ಆದರೆ ಅವತ್ತೆಲ್ಲ ಕೂಡ ತ್ಯಾಗವನ್ನು ಮಾಡಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಆಶೀರ್ವಾದನ ಮಾಡಿ ನಿಮ್ಮನ್ನೆಲ್ಲ ಒಟ್ಟೆ ತೆಗೆದುಕೊಂಡೋಗಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಈ ಡಿ.ಕೆ. ಶಿವಕುಮಾರ್ ನಮ್ಮ ಮನೆ ಮಗ ಅಂತ ಹೇಳಿ ನೀವೆಲ್ಲ ನನಗೆ ಸಾಕಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೀರಿ. ಇವತ್ತು ನಾನು ಬಂದಿರೋದು ನಾನೊಬ್ಬ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿಲ್ಲ. ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇವತ್ತು ರಾಜ್ಯದ ಒಂದು ದೊಡ್ಡ ಸ್ಥಾನದಲ್ಲಿ ನಾನಿದ್ದು ಕೂಡ ನಿಮ್ಮೂರಿನ ಮಗ ಈ ಡಿ.ಕೆ. ಶಿವಕುಮಾರ್ ನಿಮ್ಮ ಕುಟುಂಬದ ಒಬ್ಬ ಸದಸ್ಯ ಅನ್ನೋದನ್ನ ಯಾರು ಕೂಡ ಮರೆಯಕ್ಕೆ ಹೋಗ್ತೀವಿ. ಈಗಾಗಲೇ ಸುರೇಶ್ ಹೇಳಿದಂಗೆ ನನ್ನನ್ನ ಬಿಜೆಪಿಯವರು ಜೈಲು ಕಳಿಸಿದಾಗ ನಿಮ್ಗೆ ಗೊತ್ತಿತ್ತು ಈ ಡಿ.ಕೆ. ಶಿವಕುಮಾರ್ ಯಾವ ತಪ್ಪು ಕೂಡ ಮಾಡಿಲ್ಲ ಅಂತೇಳಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮೂರಿನ ಗೌರವಕ್ಕೆ, ನಮ್ಮೂರಿನ ಗೌರವಕ್ಕೆ ಯಾವುದನ್ನು ನಾನು ಈ ಕ್ಷೇತ್ರದ ಜನತೆ ಗೌರವಕ್ಕೆ ಧಕ್ಕೆಯನ್ನು ತರುವಂತ ಕೆಲಸ ಮಾಡಲಿಲ್ಲ. ಆದರೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೀತು. ಆದರೂ ನೀವು ಪ್ರಾರ್ಥನೆ ಮಾಡಿದ್ರಿ, ನೀವು ಹರಕೆ ಕಟ್ಕೊಂಡ್ರಿ, ನೀವು ಹೋರಾಟವನ್ನು ಮಾಡಿದ್ರಿ, ನನಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರತಿಯೊಂದು ಮನೆಯವರು ಕೂಡ ಬಯಸಿ ನನ್ನನ್ನ ಕಳೆದ ಚುನಾವಣೆಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿ ಈ ಅಧಿಕಾರ ಪಡಲಿಕ್ಕೆ ತಾವೆಲ್ಲ ಕಾರಣಕರ್ತರಾದ್ರಿ. ನನಗೆ ಅಧಿಕಾರ ಸಿಕ್ತು. 136 ಜನ ಆಯ್ಕೆ ಆಯ್ತು ಈ ರಾಜ್ಯದಲ್ಲಿ. ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ನಾನು, ಸಿದ್ದರಾಮಯ್ಯರು ಮತ್ತು ಅನೇಕ ಎಲ್ಲ ಮುಖಂಡಗಳೆಲ್ಲ ಒಟ್ಟಿಗೆ ಸೇರಿ ನಮ್ಮ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಅಧಿಕಾರ ಸಿಕ್ತು. ಒಂದಷ್ಟು ದಿನ ಲೇಟ್ ಆಗಿರ್ಬೋದು, ಆದರೂ ಕೂಡ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರೆಲ್ಲ ಸೇರಿ ಅಧಿಕಾರ ಹಂಚಿಕೆ ಪ್ರಾಮಾಣಿಕತೆಯಿಂದ ಏನು ನಾವು ಮಾತು ಕೊಟ್ಟಿದ್ದೇವೆ ನುಡಿದಂತೆ ನಡೀಬೇಕಾಗಿದೆ ಅಂತ ಹೇಳಿ ಇವತ್ತು ಅಧಿಕಾರವನ್ನು ಕೊಟ್ಟು ಇಡೀ ರಾಜ್ಯ, ಇವತ್ತು ನೀವು ಡಿ.ಕೆ. ಅಂತ ಹೇಳ್ತೀರಿ, ಡಿ.ಕೆ. ಅಂದ್ರೆ ಯಾರು? ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್, ಅದನ್ನ ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಟಿವಿ ನೋಡ್ತಾ ಇದ್ದೆ ಒಂದು 4-5 ದಿನದಲ್ಲಿ. ಎಲ್ಲ ಮಾಧ್ಯಮದವರೆಲ್ಲ ನಮ್ಮ ಊರಲ್ಲಿ ಬಂದು ಹೆಣ್ಮಕ್ಳಿಗೆ, ಅಂಗಡಿಯವ್ರಿಗೆ, ಯುವಕರಿಗೆಲ್ಲ ಕೂಡ ಕೇಳ್ತಾ ಇದ್ರು, ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲ ಇಡೀ ಹೋಬಳಿ ಜನ ಬಂದು ಆಶೀರ್ವಾದ ಮಾಡಲಿಕ್ಕೆ ತಾವು ಬಂದಿದ್ದೀರಲ್ಲ, ನಾನು ಎಷ್ಟು ಧನ್ಯ, ಎಷ್ಟು ಪುಣ್ಯವಂತ,
ಎಷ್ಟು ಭಾಗ್ಯವಂತ ಅನ್ನೋದಕ್ಕೆ ಆ ಭಾಗ್ಯವಂತನ ಶಕ್ತಿ ನಾನೊಬ್ಬಂಗ್ ಮಾತ್ರ ಅಲ್ಲ, ನಿಮ್ಗೂ ಆ ಶಕ್ತಿ ದೊರಕಬೇಕು, ನಿಮ್ಗೂ ಸಿಗಬೇಕು, ನಿಮ್ಮ ಹೆಸರು ನಿಮ್ಮ ಗೌರವನ ನಾನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿಗೆ ಬಂದು ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಎಲ್ಲ ಪಾದಗಳಿಗೆ ನಾನು ನಮಸ್ಕಾರ ಹೇಳಲಿಕ್ಕೆ ಬಂದಿದ್ದೇನೆ. ನೀವು ಕೊಟ್ಟಂತ ಶಕ್ತಿ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ.